ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಹುಲ್ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಇಚ್ಛೆಪಡ್ತೀನಿ. ನೋಡಿ, ಇವಾಗ ಚಳಿಗಾಲ ಬಂತು. ಎಲ್ಲರೂ ತಮ್ಮ ದೇಹವನ್ನು ಚಳಿಯಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಶಾಲ್ಸ್, ಸ್ವೆಟರ್ಸ್, ಸಾಕ್ಸ್, ಗ್ಲೌಸಸ್ ಇವೆಲ್ಲ ಉಪಯೋಗಿಸ್ಕೊಳ್ತಾರೆ. ನೋಡಿ, ಈ ಒಂದು ಸಂದರ್ಭದಲ್ಲಿ ಕೆಲವು ಹುಲ್ಲಿಂದ ಮಾಡಿರೋಂಥ ಒಂದು ಮೆಟೀರಿಯಲ್ ಕೂಡ ಉಪಯೋಗಿಸ್ಕೊತಾರೆ. ತಮಗೆಲ್ಲ ಗೊತ್ತಿರಬೇಕು, ಹುಲ್ಲಿಂದ ಮಾಡಿರುವಂಥ ಒಂದು ಈ ಮೆಟೀರಿಯಲ್ಸು ಪ್ರಾಣಿಗಳಿಂದ ಬರುತ್ತೆ. ನೋಡಿ, ಪ್ರಾಣಿಗಳಿಗೆ ಪ್ರಕೃತಿಯಿಂದ ತನ್ನ ದೇಹವನ್ನು ಬಿಸಿಲು, ಮಳೆ, ಚಳಿ ಇದರಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಕೃತಿ ಪ್ರಾಣಿಗಳ ದೇಹ ಮೇಲೆ ಹುಲ್ಲನ್ನು ಇಟ್ಟಿರುತ್ತೆ. ಮನುಷ್ಯ ಏನು ಮಾಡ್ತಾನೆ ಅಂದರೆ, ಈ ಹುಲ್ಲನ್ನು ತನ್ನದು ಅಂತ ಹೇಳಿ ಈ ಪ್ರಾಣಿಗಳಿಂದ ತಗೊಳ್ಬಿಡ್ತಾನೆ. ನೋಡಿ, ಈ ಒಂದು ತಗೊಳ್ಳೋ ಒಂದು ಸಂದರ್ಭದಲ್ಲಿ ಈ ಟಾನ್ಸರ್ಸ್ ಮೆಷಿನ್ಸ್ನ ಯೂಸ್ ಮಾಡ್ತಾರೆ. ಅಂದರೆ ಈ ಕೂದಲುಗಳನ್ನು ಅದನ್ನು ಅವರು ಟಾನ್ಸರ್ಸ್ ಮೆಷಿನ್ಸಿಂದ ಯೂಸ್ ಮಾಡೋದ್ರಿಂದ ಭಾಳಷ್ಟು ರಕ್ತ ಗಾಯಗಳಾಗುತ್ತೆ. ಕೆಲವು ಸಲ ಕಿವಿನೇ ಕತ್ತರಿಸ್ಬಿಡ್ತಾರೆ, ಕೆಲವು ಸರಿ ಬಾಲಗಳನ್ನೇ ತೆಗೆದುಬಿಡ್ತಾರೆ. ಹಾಗಾಗಿ ಬಹಳ ದೇಹದಲ್ಲಿ ರಕ್ತ ಗಾಯಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಒಂದು ಹುಲ್ಲನ್ನು ಸಂರಕ್ಷಣೆ ಮಾಡಿಕೊಳ್ಳೋ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾಣಿಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ. ನೋಡಿ, ಈ ಟ್ರಾನ್ಸ್ಪೋರ್ಟ್ ಮಾಡಲಾಗಿ ನೋಡಿ, ಆ ಒಂದು ಟ್ರಾನ್ಸ್ಪೋರ್ಟ್ ಸಂದರ್ಭದಲ್ಲಿ ಅದಕ್ಕೆ ಒಂದು ಆಹಾರ ಹಾಗೂ ನೀರು ಇರೋದಿಲ್ಲ. ಹಾಗಾಗಿ ಈ ಒಂದು 2-3 ದಿವಸಗಳು ಅದು ಉಪವಾಸನೆ ಇರಬೇಕಾಗತ್ತೆ. ನೋಡಿ, ಹೀಗೆ ನಾನು ಹೇಳಬೇಕು ಅಂತ ಇಚ್ಛೆಪಡ್ತೀನಿ ಅಂದರೆ, ಇವತ್ತು ಹುಲ್ಲಂತ ನೀವೇನು ಧರಿಸ್ತೀರೋ ಅದು ಬಹಳ ಕ್ರೂರತೆಯಿಂದ ದೊರಕತಕ್ಕಂಥ ಒಂದು ವಸ್ತ್ರವಾಗಿರುತ್ತೆ. ಹಾಗಾಗಿ ತಮ್ಮಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ, ಹುಲ್ ಬದಲು ಹುಲ್ ಥರ ಅಂದರೆ ನಾನ್ ಹುಲ್ ಮೆಟೀರಿಯಲ್ಸ್, ಭಾಳಷ್ಟು ಸಿಂಥೆಟಿಕ್ ಹುಲ್ ನಿಮಗೆ ಸಿಗುತ್ತೆ ಮೆಟೀರಿಯಲ್ಸು. ಅದನ್ನು ನೀವು ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೋದು. ಹಾಗಾಗಿ ಹುಲ್ ಅನ್ನೋದು ಬಹಳ ಕ್ರೂರ ಇದೆ. ಹಾಗಾಗಿ ತಾವೆಲ್ಲರೂ ಕರುಣಾವಂತರಾಗಬೇಕು, ತಾವೆಲ್ಲರೂ ವೇಗನ್ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನೋ ಹುಲ್, ಗೋ ವೇಗನ್. ನಮಸ್ಕಾರ.